ಅಯ್ಯೋ ಏನಾಯ್ತು? ಯಜಮಾನ್ರು ಕಾಯ್ತಾ ಇರ್ತಾರಲ್ವಾ? ಹೌದು, ನಿಮ್ ಡ್ರಾಮಾ ಗ್ರೂಪ್ ಎಲ್ಲಿದೆ ಹೇಳು, ಬಿಟ್ಟು ಬರ್ತೀನಿ. ಅವ್ರು ಎಲ್ಲಿದ್ದಾರೋ ಏನೋ. ಇನ್ಮೇಲೆ ಅವ್ರು ಎಲ್ಲೇ ಇದ್ರು ನಾನು ಅಲ್ಲಿಗೆ ಹೋಗಲ್ಲ. ಯಾಕೆ? ಆ ನಾಟಕದ ಯಜಮಾನ ನನ್ನನ್ನು ಯಾವಾಗ ಮಾರೋದು ಅಂತ ಕಾಯ್ತಿದ್ದಾನೆ. ಹೌದು, ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಹೇಳು, ಬಿಟ್ಟು ಬರ್ತೀನಿ. ಏನ್ ಹೇಳ್ತಿದ್ಯಾ? ಇಬ್ರು ತೀರ್ಕೊಂಬಿಟ್ರು. ನಾನು ಕೂಡ ನಿನ್ನ ಹಾಗೆ ಅನಾಥೆ. ನಮ್ಮ ಅಕ್ಕನೇ ನನ್ನನ್ನು ಬೆಳೆಸಿದ್ದು. ತುಂಬ ಒಳ್ಳೆಯವಳು. ಆದರೆ ನನ್ನ ಭಾವ ఈ ತರ దిన సాయితిద్ద ನಮ್ಮ అక్క. దుర్మార్గుడా, నేను ఇంట్లో లేనప్పుడు ఎవరో తీసుకొచ్చి ఏం చేస్తున్నావురా? వదిలేయండి, వదిలేయండి. అక్కడ చూడండి. ఏమే పోయిందా? పోయావా? పో. అయ్యా, అదేంటలా చూస్తున్నా? మీ అక్క పోయిందలా? పోయిందే, ఎందుకు బాధపడుతున్నావు? ఏంటలా అయిపోయావు? ఏంటా? ఎక్కడికి? అయ్యా, చెప్తే చాలా పారిపోతున్నావా? అయ్యో, ಅಲ್ಲಿಂದ ಓಡ್ ಬಂದು ಈ ಡ್ರಾಮಾ ಟ್ರೂಪಿಗೆ ಸೇರ್ಕೊಂಡೆ. ವೇಷ ಹಾಕೊಳ್ತಾ ನನ್ನ ಭಾವಂಗೆ ಹೆದರ್ಕೊಂಡು ಬದುಕ್ತಾ ಇದ್ದೀನಿ. ಭಯ ಪಡ್ಬೇಡ, ದೇವ್ರಿದ್ದಾನೆ, ಅವನು ಯಾವತ್ತೂ ಕೈ ಬಿಡಲ್ಲ. ಹಾಂ, ಒಂದು ಕೆಲಸ ಮಾಡೋಣ. ಯಜಮಾನ್ರು ತುಂಬ ಒಳ್ಳೆಯವರು. ಅವ್ರಿಗೆ ಹೇಳಿ ನಿಂಗೊಂದು ಜಾಗ ಕೊಡಿಸ್ತೀನಿ, ನೀನು ನನ್ನ ಜೊತೆ ಅಲ್ಲೇ ಇದ್ಬಿಡು. ಆದರೆ ಒಂದು ಏನು? ಯಜಮಾನ್ರು ಮದುವೆ ಆಗೋವರೆಗೂ ನಮ್ಮಿಬ್ರು ಮಧ್ಯ ಒಂದು ಇದೆಯಲ್ಲ, ಅದು ಯಾರಿಗೂ ಗೊತ್ತಾಗಬಾರ್ದು. ನಮ್ಮಿಬ್ರ ಮಧ್ಯ ಅಂಥದ್ದೇನಿದೆ? ಅಯ್ಯಯ್ಯೋ, ಏನೂ ಇಲ್ವಾ? ಏನು ಏನಿದೆ? ಅದಕ್ಕೆ ನಿಮ್ಮನ್ನೆಲ್ಲ ನಂಬಾರ್ದು. ಆದ್ರೆ ನಾನು ನಿನ್ನನ್ನೇ ನಂಬಿದ್ದೀನಿ. ಅಯ್ಯಯ್ಯೋ, ಏನಾಯ್ತು? ಮೈಯೆಲ್ಲ ಒಂಥರ ಆಗ್ತಿದೆ. ಛೀ, ಕಳ್ಳ. ನನ್ನ ಮುತ್ತು ರಂಗಿ, ನನ್ನ ಮುತ್ತು ರಂಗಿ. ಏನಿಲ್ಲಪ್ಪ. ನಾಟಕ ಮುಗಿದ್ಮೇಲೆ ನೀನು ಮಾತ್ರ ಒಬ್ಬಳೇ ನಮ್ಮ ಮನೆಗೆ ಬಂದರೆ ಅದೇ ನೀನು ಒಪ್ಪಿಗೆ ಅಂತ ನಾನು ಅನ್ಕೊಂತೀನಿ. ಮುತ್ತು, ನಿನಗೇನಾಗಿಲ್ಲ ಅಲ್ಲ? ಯಾರಿಗೇನು ಆಗಿಲ್ಲಲ್ಲ? ಏನೂ ಆಗಿಲ್ಲ. ಅದು ಸರಿ, ನಿನ್ನೆ ಹೋಗಿ ಇವತ್ತು ಬರ್ತಾ ಇದೆಯಾ? ಏನಾಯ್ತು? ಅಯ್ಯೋ, ಅದೇನ್ ಕೇಳ್ತೀರಾ ಯಜಮಾನ್ರೆ? ದಾರಿ ತಪ್ಪಿ ಊರ್ ಬಿಟ್ಟು ಊರ್ಗೋಗಿ ಏನು ಗೊತ್ತಿಲ್ಲದೆ ಪರದೇಶಿಯಾಗಿ ಎಲ್ಲರ ಹತ್ರ ಒದೆ ತಿಂದು ಜೀವನದಲ್ಲೇ ಈ ತರ ಆಗಿರ್ಲಿಲ್ಲ ಯಜಮಾನ್ರೆ. ಹೌದು, ಗಾಡಿ ಮಾತ್ರ ಬಂದಿದ್ಯಾ? ಗಾಡಿ ಮಾತ್ರ ಅಲ್ಲ ಯಜಮಾನ್ರೆ, ಕುದುರೆ ಬಂದಿದ್ಯಲ್ಲ. ನಮಸ್ಕಾರ ಯಜಮಾನ್ರೆ, ಇವಳ್ದು ಅತಿ ಆಗೋಯ್ತು. ಕಾಪಾಡೋದಲ್ದೆ ಇವಳಿಗೆ ಇಲ್ಲಿ ಜಾಗ ಬೇಕಂತೆ. ಯಾಕಂದ್ರೆ ಡ್ರಾಮಾ ಅವರೆಲ್ಲ ಬಿಟ್ಟೋಗಿದಾರಂತೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಇವಳು ಇಲ್ಲೇ ಇರ್ಬೇಕಂತೆ. ಅದೆಲ್ಲ ಆಗಲ್ಲ ಅಂದೆ. ನಿನಗೆ ಯಾಕದಲ್ಲ, ನಿಮ್ಮ ಹತ್ರ ಕರ್ಕೊಂಡು ಹೋಗು ಅಂತಂದು ಕರ್ಕೊಂಬಂದೆ. ಬುದ್ಧಿಶಾಲಿ ಹುಡುಗಿ. ಯಜಮಾನ್ರೆ, ಇಲ್ಲಿ ಎಷ್ಟೊಂದು ಜನ ಕೆಲಸ ಮಾಡ್ಕೊಂಡಿದ್ದಾರೆ, ಅವರು ಇಲ್ಲೇ ಇರ್ಲಿ ಬಿಡು. ಅದು ನಿಮ್ಮಿಷ್ಟ ಯಜಮಾನ್ರೆ, ಅದು ನಿಮ್ಮಿಷ್ಟ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಹೋಗಮ್ಮ. ನೀನು ಹೋಗಮ್ಮ, ಹೋಗು. ಎಲ್ಲ ನಾಟಕ, ಜೀವನನೇ ಒಂದು ನಾಟಕ. ಇದು ಬೇಡ, ಅದನ್ನ ತೆಗಿರಿ. ಅಲ್ಲಿಡಿ. ಅಲ್ಲಲ್ಲ, ಇಲ್ಲಿಡಿ. ಎಲ್ಲೂ ಅಲ್ಲ, ಇಲ್ಲಿಡಿ. ಅಯ್ಯಯ್ಯಯ್ಯಯ್ಯೋ ಅಮ್ಮ, ಯಾವ್ದಾದ್ರೂ ಒಂದ್ ಜಾಗ ಹೇಳಿ. ಇಲ್ಲಿ ನೋಡಿ, ನಾನು ಈ ಮನೆಗೆ ಮುಂದಾಗೋ ಯಜಮಾನಿ. ಹೇಳೋದ್ ಕೇಳಿಲ್ಲ ಅಂದ್ರೆ ಕೆಲ್ಸದಿಂದ ತೆಗೆಸ್ಬಿಡ್ತೀನಿ. ಅಲ್ಲೇ ಇಡಿ. ನೀವ್ ಹೇಳಿದ್ ಸರಿನಮ್ಮ. ಬನ್ನಿ, ಬೇಗ ಬನ್ನಿ, ಓಡ್ಕೊಂಡ್ ಬನ್ನಿ. ಎಲ್ಲಿಗೂ ನುಗ್ತಾ ಇದ್ದೀರಾ? ಯಾರ್ ನೀವೆಲ್ಲ?
ಅಕ್ಕ ಏನಾಯ್ತಕ್ಕ? ನೀನಿಲ್ಲದೆ ನಾಟಕನೇ ಓಡ್ಲಿಲ್ವೇ? ಆ ಹಾಳಾದ ಯಜಮಾನ ನಮ್ಮನ್ನ ಓಡ್ಸೇ ಬಿಟ್ಟ. ನಿಲ್ಲಿಸ್ರು, ಇದೇನ್ ಸತ್ಮನಿನ? ಮತ್ತು ಯಾರನ್ನ ಕೇಳಿ ಬಂದ್ರು ಕೇಳೋ. ಮುತ್ತು ಬಾಯ್ ಮೇಲೆ ಗುದ್ಬಿಡ್ತೀನಿ. ಇಲ್ಲೂ ನಾಟಕ ಮಾಡಕ್ ಬಂದ್ರಾ? ಇಲ್ಲ, ಒಳೆ ಅಪ್ಪತಿ. ಏನಿಲ್ಲ ಅಣ್ಣ, ರಂಗನಾಯಕಿ ಇಲ್ದೆ ನಾಟಕ ಮಾಡಕ್ಕೆ ಆಗ್ಲಿಲ್ಲ. ಏನಾದ್ರೂ ಮಾಡ್ಬೇಕು ಅಂತ ಇವ್ರನ್ನ ಹೀರೋಯಿನ್ ಮಾಡಿ ನಾಟಕ ಮಾಡಿದ್ವಿ. ಈ ಅಮ್ಮ ಹೀರೋಯಿನ್ ಕಲ್ ತಗೊಂಡು ಹೊಡೆದಿರ್ತಾರಲ್ವಾ? ನಿಮ್ಮನೆ ಕಲ್ಲ, ನಮ್ಮನೆ ಕಲ್ಲ, ಒಂದು ಮನೆನೇ ಕಟ್ಬೋದು ಅಷ್ಟು ಕಲ್ ತಗೊಂಡು ಹೊಡೆದು ಓಡಿಸಿದ್ರು. ಬೇರೆ ದಾರಿನ ಇಲ್ದೆ ರಂಗನಾಯಕಿನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ತುಂಬಾ ಜನ ನಿಮ್ಮನ್ನ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಇವ್ರಿಗೂ ಕೂಡ ಏನಾದ್ರೂ ಕೆಲಸ ಕೊಡ್ಸಿದ್ರೆ ಹೇಗೋ ಬದುಕ್ಕೋತಾರೆ ಪಾಪ. ನಿನಗೆ ಗೊತ್ತಲ್ವಾ ನನಗೆ ನಾಟಕ ಅಂದರೆ, ನಾಟಕದವರು ಅಂದರೆ ತುಂಬ ಇಷ್ಟ ಅಂತ. ತಿಮ್ಮಪ್ಪ, ಎಲ್ರಿಗೂ ಕೆಲಸ ಕೊಟ್ಟು ಅವರೆಲ್ಲರೂ ಇಲ್ಲೇ ಉಳ್ಕೊಳ್ಳೋ ಥರ ವ್ಯವಸ್ಥೆ ಮಾಡು. ಸರಿ ಇಸ್ಮಾಯಿಲ್ರೆ. ನೀನ್ ನಾಟಕದಲ್ಲಿ ಏನ್ ವೇಷ ಆಗ್ತಿದೆ? ನಾನು ಮಹಾಮಂತ್ರಿ. ಇಲ್ಲಿರೋ ಚೇರ್ನೆಲ್ಲ ಒರ್ಸೋ. ನೀನೇನ್ ವೇಷ ಆಗ್ತಿದೆ? ನಾನೇ ಸೇನಾಧಿಪತಿ. ಈ ಬಿಲ್ಡಿಂಗ್ ಧೂಳೆಲ್ಲ ನೀನೇ ಹೊಡಿಬೇಕು. ಆ? ನೀನ್ ಯಾವ ವೇಷ ಆಗ್ತಿದೆ? ನಾನು ನೃತ್ಯಗಾರ. ಹಿಂದ್ಗಡೆ ಗುಡ್ಸೋ. ನೀನ್ ಯಾವ ವೇಷ? ಸೈನಿಕ. ನನ್ ಜೊತೆನೇ ಇರು. ನೀನೇನು? ನಾನು ಡೋಲ್ ಹೊಡಿಯೋನು. ಹಾಗಾದ್ರೆ ಮಾಡಿ ಮೇಲೆ ಕೆಲಸ ಮಾಡೋ. ನೀನ್ ಯಾವ ವೇಷ ರಂಗು ಆಗ್ತಿದೆ? ಇಲ್ದಾಗ ನಾನೇ ಕಥಾನಾಯಕಿ ಮಾಡಿದ್ದು. ನೀನೇನ್ ಮಾಡ್ತೀಯಾ? ರಾತ್ರಿ ಪೂರ್ತಿ ಎಣ್ಣೆ ಹಾಕ್ತೀಯ? ಆ, ಇಲ್ಲ, ಬಾವಿನಲ್ಲಿ ನೀರ್ ಸತ್ತೀಯ? ಅಂತಾಪುರದಲ್ಲ ಇಲ್ಲ, ದೇವ್ರ ಮನೇಲಿ. ಮುತ್ತು ಬರ್ತಾರಾ? ಚೀ. ನಿನ್ನ ಆಮೇಲೆ ನೋಡ್ಕೊತೀನಿ. ಏನೋ ಪೋಸ್ ಕೊಡ್ತಾ ಇದೀಯಾ? ಏನೋ ವೇಷ ಆಗ್ತಿದೆ? ರಾಜನ್ ಪಾಲ್ಟು. ಹಂಗಂದ್ರೆ ಅರ್ಥ ಆಗ್ಲಿಲ್ವಾ? ಆಹಾ. ರಾಜನ್ ವೇಷ ಹಾಕೊಂಡು ಕುದುರೆ ಮೇಲೆ ಹೋಗ್ತಾ ಇದ್ರೆ ಟಕ್ಕೋ 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 ಅಂತ. ನಿಲ್ಸ, ಕುದುರೆ ಮೇಲೆ ಬರ್ತೀಯಾ? ಇನ್ಮೇಲಿಂದ ಎಲ್ಲ ಕುದುರೆದು ನೀನೇ ಸಗಣಿ ಎತ್ತಿದ್ಯಾ? ಸಗಣಿನ ಹೌದು. ಆಗಲ್ಲ. ರಾಜನ್ ವೇಷ ಹಾಕೊಂಡು ನನ್ನ ಸಗಣಿ ಎತ್ತಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ಬೇರೆ ಯಾರು ನೋಡ್ಕೊ ನೀನು. ನಾನು ಹೇಳೋದನ್ನ ಕೇಳಿಲ್ಲ ಅಂದ್ರೆ ನಿನ್ ಜೀವನ ಹಾಳಾಗುತ್ತೆ. ಅಣ್ಣ, ಆ ಮನ್ಮಥ, ಮನ್ಮಥ. ರತಿ, ಕಣ್ಕಂಡವ್ರನ್ನೆಲ್ಲ ತಪ್ಕೊಂತೀರಾ? ನಿಂಗೆ ನಾಚಿಕೆ ಆಗಲ್ವಾ? ಇಲ್ಲ, ಇವ್ರೇ ನನ್ ಕನ್ಸಲ್ ನೋಡಿದ್ ಮನ್ಮತ. ಮನ್ಮಥನ ಮಣ್ಣ ಗಟ್ಟಿ. ಏನ್ ನೋಡಿ ಇವ್ನ ಮನ್ಮಥ ಅಂತ ಇದ್ಯಾ? ಅದೇ ಸಣ್ಣಗಿರೋ ದೇಹ, ಅದೇ ಬೊಟ್ಟು, ಅದೇ ಸುಂದರವಾದ ಕೂದಲು. ಕೂದ್ಲು ಇವತ್ ರಾತ್ರಿ ಎಲ್ಲಾರ ಕೂದಲು ಕಚ್ಚ ಕನಸ್ಬಿಡ್ತೀನಿ. ಮನಸ್ಸು ಜಾರಿ ಚಿಕ್ಕ ಚಿಕ್ಕ ಜಿಕ್ಕ ಚಿಕ್ಕ ಜಿಕ್ಕ ಚಿಕ್ಕ, ನಾನು ಜಾರಿ ಬಿದ್ದೆ ಚಿಕ್ಕ 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 ಚಿಕ್ಕ, ಮಾಯಾದಿಂದ ಏರಿ ಬಂದು ಚಿಕ್ಕ, ನನ್ನ ಮನಸ್ಸನ್ನು ಕದ್ದ ಚೋರಿ ನೀನು. ನನ್ ಮುತ್ತು ಕಳ್ಳ. ಮುತ್ತು, ಏನ್ ಮಾಡ್ತಾ ಇದ್ಯಾ? ಅಣ್ಣ, ಕೆಲ್ಸ ಕೆಲ್ಸ ಕೆಲ್ಸ. ಮುಟ್ಟಾಳ. ನಾನೇನ್ ಮುಟ್ಟಾಳ್ತನ ಮಾಡ್ದೆ? ಜಮೀನ್ದಾರರು ಕೆಲ್ಸದವಳನ್ನ ಒಂಥರ ನೋಡಿದ್ರು ಅಂದೆ, ಅದಕ್ಕೋಗಿ ನಾನ್ ನಿನಗೆ ಹೇಳಿಲ್ಲ, ನನಗೆ ಹೇಳ್ಕೊತಾ ಇರೋದು. ಯಾವತ್ತು ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ ಅನ್ನೋ ಆಗ್ಲೇ ಮುಹೂರ್ತ ನೋಡಿ ಮದುವೆ ಮಾಡ್ಬೇಕಾಗಿತ್ತು. ಹಾಗಾಗಿದ್ರೆ ಈ ಎಲ್ಲ ಆಸ್ತಿಗೂ ನಾನೇ ಅಧಿಪತಿ ಆಗಿರ್ತಾ ಇದ್ದೆ. ತಪ್ಪು ಮಾಡಿಬಿಟ್ಟೆ. ಮರ ಹಣ್ಣು ಬಿಡೋದಕ್ಕೂ ಮುಂಚೆನೆ ಏನೋ ಒಂದು ನಿರ್ಧಾರ ಮಾಡ್ಬೇಕು. ಯಾರು ಅವಳು ಕೆಲಸದವಳು? ಹೆಸರು ರಂಗನಾಯಕಿ ಅಂತೆ, ಯಾವ್ದೋ ಡ್ರಾಮಾ ಅಲ್ಲಿ ನಟನೆ ಮಾಡ್ಕೊಂಡಿದ್ರಂತೆ. ಮನ್ಮತ, ಅಯ್ಯೋ, ಯಾಕೆ ಅಳ್ತಿದ್ದೀರಾ? ರತಿದೇವಿ, ನೀನ್ ಯಾವ್ದ್ರ ಮೇಲೆ ಉಸಿರಿಟ್ಕೊಂಡಿದ್ಯೋ ಅದನ್ನ ರಾತ್ರಿ ಕಟ್ಟಿಸ್ಬಿಟ್ರಮ್ಮ. ಯೋಚನೆ ಮಾಡ್ಬಿಡಿ ನಾಥ. ಪ್ರಾಣ ಹೋದ್ರುನು ಸಿಂಹ ಸಿಂಹನೇ, ಕೂದ್ಲು ಹೋದ್ರುನು ಮನ್ಮಥ ಮನ್ಮಥನೇ. ನನಗ್ ಬೇಕಾಗಿರೋ ಎಲ್ಲಾನು ನಿಮ್ ಹತ್ರ ಇದೆ. ಯಾವತ್ಗೂ ನೀವೇ ನನ್ ಮನ್ಮಥ. ಆಹಾ, ಆಹಾ, ಈ ಮಾತ್ ಕೇಳಿ ನಾನು ಗಾಳಿಲಿ ತೇಲ್ತಿರೋ ಹಾಗಿದೆಯಲ್ಲ, ಹಾಕ್ತಿರೋ ಹಾಗಿದೆ.
ಇಡೀ ಪ್ರಪಂಚದ ನನ್ನ ಕಣ್ಣಿಗೆ ಕಾಣ್ತಿದ್ಯಲ್ಲ. ಗೊತ್ತಾಗುತ್ತೆ ತಾಯಿ. ಅಯ್ಯೋ. ನಾವ್ ಇಷ್ಟು ದಿನದಿಂದ ಕಾಯ್ಕೊಂಡಿದ್ರೆ ನೀನ್ ಬಂದು ಓಡಿಸ್ಕೊಂಡು ಹೋಗ್ತಾ ಇದ್ಯಾ? ಬಾರೋ ಎಲ್ಲಿ ಬಾ. ಕರ್ಕೊಂಡ್ ಹೋಗ್ತೀಯಾ? ಹಗ್ಗ ಕಟ್ಟಿ ಬಾವಿಲ್ ಹಾಕೋಕೆ. ಎಲ್ಲ ಕಟ್ಟಿ ಬಾವಿಯಲ್ಲಿ. ಅಯ್ಯಯ್ಯ, ಮನ್ಮಥ! ಬಿಡ. ಯಾರಯ್ಯ ನೀನು? ನಿನ್ ಪಾಡಿಗೆ ನಿನ್ ಗೇಟ್ ತಕೊಂಡು ಒಳಗೆ ಬರ್ತಾ ಇದ್ಯಾ? ಹೇಳಯ್ಯ. ಹೋಗಿ ಆಚೆ. ಹೇಳಿದ್ರು ಬರ್ತಾನೆ ಇದೆಯಲ್ಲ. ಹೋಗಯ್ಯ. ನಾವು ತಡೆದಿದ್ರು ಬರ್ತಾನೆ ಇದ್ದಾರೆ. ಯಾರೋ ಅವನು? ದೊಡ್ಡವ್ರೆ ಸ್ವಲ್ಪ ನಿಂತ್ಕೊಳ್ಳಿ. ಅಯ್ಯೋ ಹೇಳಿದ್ದನ್ ಕೇಳಿ. ನಾನು ಹೇಳ್ತಾ ಇಲ್ವಾ? ಯಾರಯ್ಯ ಅದು? ನಿಂತ್ಕೊಳ್ಳಯ್ಯ. ಹೇಳ್ತಾ ಇದ್ದೀನಲ್ಲ. ಅಲ್ಲಿ ನೋಡು, ಅವ್ರು ನೋಡಿದ್ರೆ ದೊಡ್ಡ ಸ್ವಾಮಿಗಳ ತರ ಇಲ್ಲ? ಯೋ ಹುಚ್ಚೊಂದ್ ತರ ಇದ್ದಾನ, ನೀನಾಗ ಅವನ ಸ್ವಾಮೀಜಿ ಅಂತ ಹೇಳ್ತಿದ್ಯಾ? ಅಯ್ಯ ನೀವ್ ಯಾರಯ್ಯ? ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವೇ? ಈ ಪ್ರಪಂಚ ಅರ್ಥ ಆಗದೆ ಇರೋರ್ಗೆ ನರ್ಕ, ಅರ್ಥ ಮಾಡ್ಕೊಂಡ್ರೆ ಅದೇ ಸ್ವರ್ಗ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರಯ್ಯ? ಈ ಮನೆ ಯಜಮಾನಿ ಅಮ್ಮ. ಅಮ್ಮ ಮನೇಲಿಲ್ಲ, ಎಲ್ಲೋಗಿದ್ದಾರೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ದೇವ್ರು ನೋಡಕ್ಕೆ. ಹಾ, ಮತ್ತೆ ಇವ್ರು ಯಾರು? ದೇವ್ರನ್ನ ಮನೆಯಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದಾರೆ. ಏನ್ರಯ್ಯ ಕೆಲಸ ಮಾಡ್ದೆ ಹೀಗೆ ನಿಂತಿದ್ದೀರಾ? ಹೋಗಿ ಕೆಲಸ ಮಾಡಿ. ನಾವು ಆಚೆ ಹೋದ್ರೆ ಇವ್ರಿಗೆಲ್ಲ ಕೊಂಬ್ ಬರ್ತೈತೆ ಯಜಮಾನ್ರೆ, ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀವಿ ನಾವು, ತಪ್ಪು ತಿಳ್ಕೊಬಿಡಿ. ನೋಡಪ್ಪ, ಈ ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರೆ. ಒಬ್ರಿಗೆ ದುಡ್ಡು ಹುಚ್ಚು, ಇನ್ನು ಕೆಲವ್ರಿಗೆ ಹೆಣ್ಮಕ್ಳು ಹುಚ್ಚು, ಕೆಲವ್ರಿಗೆ ಪದವಿ ಹುಚ್ಚು, ನಿನಗೆ ನಿಮ್ಮ ಮಾವನ ಮಗಳ ಮೇಲೆ ಹುಚ್ಚು. ಯೋ ಹುಚ್ಚೊಂದ್ ತರ ಇದ್ದಾನ, ನೀನಾಗ ಅವನ ಸ್ವಾಮೀಜಿ ಅಂತ ಹೇಳ್ತಿದ್ಯಾ? ಬೇಗ ಬೇಗ ಬನ್ನಿ, ಏನು ಮಾಡ್ತಾ ಇದ್ದಾರೋ ಏನೋ. ಅಷ್ಟೊಂದು ಯಾಕಷ್ಟು ನಿಧಾನ? ನಮಸ್ಕಾರ.